ಮಾಡಿ ಹೇಳಿ ಸರ್. ಸಿನಿಮಾ ನೋಡಿದ್ರೆ ಸರ್. ಎಲ್ಲರಿಗೂ ನಮಸ್ತೆ. ನಾಡಿನ ಸಮಸ್ತ ಜನರಿಗೆ ಎಲ್ಲರಿಗೂ ನಮಸ್ಕಾರ. ತಾರಕೇಶ್ವರ ಸಿನಿಮಾ ನೋಡಿದ್ದಕ್ಕೇನೆ ತುಂಬ ಸಕ್ಕದಾಗಿದೆ, ನೆಕ್ಸ್ಟ್ ಲೆವೆಲ್ಗಿದೆ. ಬಟ್ ನಾನೇನು ಅಂದರೆ ಜನ ಮೆಚ್ಚಿಸೋಕ್ಕೋಸ್ಕರ ಸಿನಿಮಾ ಬಗ್ಗೆ ಹೇಳ್ತಾ ಇಲ್ಲ. ನಾನು ಇದಕ್ಕಿಂತ ಮುಂಚೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಭಕ್ತ ಪ್ರಹ್ಲಾದ ನೋಡಿದ್ದೆ, ಆಮೇಲೆ ವಜ್ರಮುನಿ ಅವ್ರದ್ದು ಸಿನಿಮಾ ನೋಡಿದ್ದೆ, ಈ ಥರ ಜಾನರ್ದೊಂದು, ಮತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕುರುಕ್ಷೇತ್ರ ಸಿನಿಮಾ ಕೂಡ ನೋಡಿದೆ, ದುರ್ಯೋಧನ ಪಾತ್ರಕ್ಕೆ. ಇವಾಗ ಆ ಪಾತ್ರದಲ್ಲಿ ನಮ್ಮ ಗಣೇಶ ರಾವ್ ಸರ್ನ ನೋಡಿದೆ, ತುಂಬಾ ಖುಷಿ ಅನಿಸ್ತು. ಯಾಕಂದರೆ ಈ ನಮ್ಮ ಹಳೇಕಾಲ ಜನ್ರೇಷನ್ ಯಾರು ಹಳೇಕಾಲ ಸಿನಿಮಾಗಳು ನೋಡಿರಲ್ಲ, ಬರೀ ಒಡಿ ಬಡಿ ಕಡಿ ಮಚ್ಚು ಲ್ಯಾಂಗು ಗ್ಯಾಂಗ್ಸ್ಟರ್ ಅಂತ ನೋಡಿರ್ತೀರ. ಬಟ್ ಈಗಿನ ಜನ್ರೇಷನ್ಗೆ ಆಗಿನ ಪೌರಾಣಿಕ ಕಥೆಗಳು ಹೆಂಗಿತ್ತು, ತಾರಕೇಶ್ವರ ಸಿನಿಮಾ ಅದಕ್ಕೆ ಜಾನರ್ ಏನಿತ್ತು, ನಮ್ಮ ಸುಬ್ರಹ್ಮಣ್ಯ ಅವ್ರ ಜನನ ಹೆಂಗಾಯಿತು, ಶಿವ ಪಾರ್ವತಿ ಕಥೆ ಕೆಲವರು ಬುಕ್ಕಲ್ಲಿ ಓದಿರ್ತಾರೆ. ಬಟ್ ಅದನ್ನು ಒಂದು ರಿಯಾಲಿಟಿಯಾಗಿ, ಒಂದು ಎಂಟರ್ಟೈನ್ಮೆಂಟ್ ಆಗಿ, ಒಂದು ಜಾನರ್ ಆಗಿ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ನವಂಬರ್ 15 ರಿಲೀಸ್ ಆಗಿದೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಮತ್ತು ಇನ್ನೊಂದಂದರೆ ವೀಕೆಂಡ್ ಬಂದಿದೆ, ದಯವಿಟ್ಟು ಫ್ಯಾಮಿಲಿ ಸಮೇತ ಎಲ್ಲರೂ ಕೂಡ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ. ಇದು ನಮ್ಮ ಗಣೇಶ ರಾವ್ ಅವರ 333ನೇ ಸಿನಿಮಾ. ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಕನ್ನಡದವರಾಗಿ ಕನ್ನಡ ಸಿನಿಮಾ ಈ ರೇಂಜಿಗೆ ಹೋಗಿದ್ದಾರೆ. ತುಂಬಾ ಖುಷಿ ಅನಿಸುತ್ತೆ. ಹಾಗೂ ನೋಡಿ, ಕ್ಯಾರೆಕ್ಟ್ರಲ್ಲೇ ಗೊತ್ತಾಗುತ್ತೆ ಯಾವ ರೇಂಜಿಗಿದೆ ಸಿನಿಮಾ ಅಂತ. ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಗ್ರಾಫಿಕ್ಸ್ ಆಗಲಿ, CG ಆಗಲಿ, ಪ್ರತಿಯೊಂದು ಕೂಡ ನೆಕ್ಸ್ಟ್ ಲೆವೆಲ್ ಇದೆ. ಸಿನಿಮಾ ಚೆನ್ನಾಗಿದೆ. ಬಟ್ ಕ್ಲೈಮ್ಯಾಕ್ಸ್ ಮಾತ್ರ ಒಂದು ವಾರದ ಒಂದು ಸೀನ್ ಬರುತ್ತೆ, ಇಟ್ ಈಸ್ ಅ ಮೈಂಡ್ ಬ್ಲೋಯಿಂಗ್, ಒಂದು ಬೂಸ್ ಬಾಂಬ್ಸ್ ಬರುತ್ತೆ. ಸಿನಿಮಾ ತುಂಬ ಚೆನ್ನಾಗಿದೆ. ನಮ್ಮ ಪ್ರತಿಯೊಬ್ಬರು ಕೂಡ ಸಿನಿಮಾನ ಥಿಯೇಟ್ರಿಗೆ ಬಂದು ಹತ್ತಿರ ಚಿತ್ರಮಂದಿರ ನೋಡಿ ಕನ್ನಡ ಸಿನಿಮಾ ಬೆಳೆಸಬೇಕು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಆಂಜನೇಯ. ಥ್ಯಾಂಕ್ ಯು ಸರ್.